ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳು ಆಲ್ರೆಡಿ ರೆಡಿಯಾಗಿ ಸ್ಕೂಲ್ಗೆ ಆಲ್ರೆಡಿ ಹೋಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಸೊ ಇವತ್ತು ಮಕ್ಕಳು ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ ನಾನು ಅವರಿಗೆ ಅಂತ ಹೇಳಿ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಬ್ರೇಕ್ಫಾಸ್ಟ್ಗೆ ಬಾಯ್ಲ್ಡ್ ಎಗ್ ರೈಸ್ ಮಾಡಿದ್ದೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ಒಂದು 8 ಎಗ್ನ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ಅದು ಬಾಯ್ಲ್ ಆಗಲಿ ಅಷ್ಟರೊಳಗಡೆ ನಾವಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಒಂದು 4 ಅಷ್ಟು ಹಸಿಮೆಣ್ಸಿನ್ಕಾಯಿ ಸೆಂಟ್ರಲ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಥರ ಆನಿಯನ್ ಮತ್ತು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿನ ನಾವು ಹಾಕಿ ಸ್ವಲ್ಪ ಡ್ರೈ ಆದಮೇಲೆ ಸೊ ಆನಿಯನ್ ಏನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಸಹ ಹಾಕ್ಬಿಟ್ಟು ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಬೇಗನೆ ಬ್ರೌನಿಷ್ ಕಲರ್ ಬರುತ್ತೆ ಆನಿಯನ್ನು, ಬೇಗನೆ ಬೆಂದ್ಕೊಂಬಿಡುತ್ತೆ ನಮಗೆ. ಹಾಗಾಗಿ ಸೊ ಇವಾಗ ಚೆನ್ನಾಗಿ ಡ್ರೈ ಆಗಲಿ. ಸೊ ಫ್ರೆಂಡ್ಸ್, ನೀವಿಲ್ಲಿ ಆನಿಯನ್ನ ನೀವು ಎಷ್ಟು ಚೆನ್ನಾಗಿ ನೀವು ಬ್ರೌನಿಷ್ ಥರ ಪಿಂಕ್ ಕಲರ್ ಟರ್ನ್ ಆಗೋವರೆಗೂ ನೀವು ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊತೀರಾ ಆಯಿಲಲ್ಲಿ, ಅಷ್ಟು ರುಚಿಯಾಗಿ ಬರುತ್ತೆ ಇದು ರೆಸಿಪಿ. ಸೊ ಇಲ್ಲಿ ನಾನು ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ, 1 ಟೀ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಟೀ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇಷ್ಟನ್ನು ಅದು ಆನಿಯನ್ ಏನು ಡ್ರೈ ಆಗಿರುತ್ತೆ ಆಯಿಲಲ್ಲಿ, ಅದಕ್ಕೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ತಾನೆ ಇರಿ, ತಳ ಇಟ್ಬಿಡುತ್ತೆ, ಹಾಗೆ ಬಿಟ್ಬಿಟ್ರೆ ಸೀದ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಸೊ ಫ್ರೆಂಡ್ಸ್, ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಎಗ್, ಸೊ ಅದನ್ನು ಸೆಂಟ್ರಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟಿದ್ದೀನಿ ಅಲ್ರಿ, ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಇಲ್ಲಿ ನಾನು ಏನು ಆನಿಯನ್ ಎಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದಕ್ಕೇ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಎಗ್ನ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಸೆಂಟ್ರಲ್ಲಿ ಸೊ ಹಾಕಿ ಒಂದು 2 ಮಿನಿಟ್ಸ್ ಈ ಥರ ಫ್ರೈ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ರೆ ರೆಡಿ ಆಗುತ್ತೆ ಬಾಯ್ಲ್ಡ್ ಎಗ್ ರೈಸ್. ಇದು ಸೂಪರಾಗಿರುತ್ತೆ. ಬಿಸಿ ಬಿಸಿ ರೈಸ್ಗೆ ಕಲಸಿ ಮಕ್ಕಳಿಗೆ ಕೊಟ್ಬಿಟ್ರೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೂ ಬೇಕಿದ್ರೆ ನೀವು ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನನ್ನ ಮಕ್ಕಳಿಗೆ ಈ ಥರ ಎಗ್ ಬುಜ್ಜಿ ಟೈಪ್ ಮಾಡಿ ಎಗ್ ರೈಸ್ ಮಾಡ್ತೀವಲ್ವ, ಸೊ ಅದು ಇಷ್ಟ ಆಗೋದಿಲ್ಲ ಅವರಿಗೆ. ಇದಾದರೆ ಬಾಯ್ಲ್ಡ್ ಮಾಡಿ ಎಗ್ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬ ಇಷ್ಟ ಅವರಿಗೆ. ಸೊ ಹಾಗಾಗಿ ನಾನು ಈ ಪ್ರೊಸೆಸ್ಸಲ್ಲಿ ಮಾಡಿಕೊಡ್ತೀನಿ. ವಾಶ್ರೂಮ್ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಸೊ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ ಫುಲ್ಲು ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ಇವಾಗ ಊಟ ಮಾಡಬೇಕು. ಊಟದ ಟೈಮ್ ಆಲ್ರೆಡಿ ಮುಗ್ದೋಗಿದೆ ಫ್ರೆಂಡ್ಸ್, ಆಲ್ರೆಡಿ 3 o'clock. ಸೊ ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ಇವಾಗ ಊಟ ಮಾಡಿ ಏನಿದ್ರೆ ನೆಕ್ಸ್ಟ್ ಕೆಲಸ ಊಟ ಮಾಡಿದ ಮೇಲೆ ಮಾಡ್ಕೊಳ್ಬೇಕು. ಸೊ ಇವಾಗ ಕ್ವಿಕ್ಕಾಗಿ ಸ್ವಲ್ಪ ಊಟ ಮಾಡೋಣ. ಸೊ ಫ್ರೆಂಡ್ಸ್, ಸಾಂಬಾರು ರೆಡಿ ಇದೆ. ಎಲ್ಲ ವೆಜಿಟೇಬಲ್ಸ್ ಹಾಕಿ ಸಾಂಬಾರು ಮಾಡಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಊಟ ಮಾಡಬೇಕು. ಸೊ ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಆಲ್ರೆಡಿ 3 o'clock ಆಗಿಬಿಟ್ಟಿದೆ. ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ದೆ, ಬಟ್ ಈಗ ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ಸ್ವಲ್ಪ ಹೊಟ್ಟೆ ಶೀತ ಇತ್ತು. ಸೊ ಹಾಗಾಗಿ ಇವಾಗ ಊಟ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಕೆಲಸಗಳಿದ್ವು. ಹಸ್ಬೆಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಚೆ ಕೆಲಸ ಇದೆ ಅಂತ ಹೇಳಿ ಹೋದರು. ಸೊ ನಾನು ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರೆಲ್ಲ ಮಾಡಿಟ್ಟು ಸ್ವಲ್ಪ ಮಾಪಿಂಗ್ ಇತ್ತು, ಬಟ್ಟೆ ತೊಳೆಯೋದಿತ್ತು, ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಿತ್ತು, ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚೋದಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಒಂದು ಲಾಗ್ ಎಡಿಟ್ ಮಾಡೋದಿತ್ತು. ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನೊಂದು 1/2 hour ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಕ್ಕಳು ಅಷ್ಟರೊಳಗೆ ಬಂದೇ ಬಿಟ್ಟರು. ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸೊ ಎಷ್ಟು ಕೆಲಸಗಳು ಫ್ರೆಂಡ್ಸ್, ನನಗಂತೂ ಒಂದೊಂದು ಸಾರಿ ಕೆಲಸಗಳು ಮಾಡಿದರೆ ಏನು ಇದು
ಕೆಲಸಗಳು ಸಾಗೋದೇ ಇಲ್ಲ ಅಂತಾರೆ ನೋಡ್ರಿ, ಆ ಥರ ಅನಿಸ್ಬಿಡುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ಮಕ್ಕಳು ಬಂದುಬಿಡ್ತಾರೆ. ಆಲ್ರೆಡಿ ನಾನು ಊಟ ಮಾಡಬೇಕಾದ್ರೆ 3 ಆಗಿತ್ತು. ಸೊ ಈಗ 3:45 ಆಗ್ತಾವೆ, ಇನ್ನೇನು 4 ಬಂದುಬಿಡ್ತಾರೆ. ಸೊ ಇಲ್ಲಿ ಲ್ಯಾಪ್ಟಾಪ್ ಒಂದೆಲ್ಲ ಕೆಲಸ ಮುಗೀತು, ಎಡಿಟಿಂಗ್ ಕೆಲಸ. ಸೊ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಮಕ್ಕಳು ಇನ್ನೇನು ಬಂದುಬಿಡ್ತಾರೆ ಸ್ಕೂಲಿಂದ ಅಂತ ಹೇಳಿದೆ ಅಲ್ವಾ. ಸೊ ಫೈನಲಿ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದರು. ಆಲ್ರೆಡಿ 4:10. ಸೊ ಮಕ್ಕಳು ಆಲ್ರೆಡಿ ಬಂದರು ಸ್ಕೂಲಿಂದ. ದೀಕ್ಷು, ಹೋಗು ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಮಾಡುವಂತೆ ಡ್ರಾಯಿಂಗು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಹೋಗೋ ಫ್ರೆಶ್ ಅಪ್ ಆಗ್ಬಾ ಅಂತ ಅಂದರೆ ಡ್ರಾಯಿಂಗ್ ಬಿಡ್ಸ್ಕೊಂಡು ಕೂತಿದ್ದಾನೆ. ಎದ್ದ ಮೇಲೆ ಆಮೇಲೆ ಹಂಗೆ ಕಂಟಿನ್ಯೂ ಮಾಡುವಂತ ಎದ್ದ ದೀಕ್ಷು. ಸೊ ಇಲ್ಲಿ ಮಕ್ಕಳು ಫ್ರೆಶ್ ಅಪ್ ಆಗಿ ಬಂದರು. ಸ್ವಲ್ಪ ಡ್ರೈ ಫ್ರೂಟ್ಸು ಈ ಥರ ಸ್ವಲ್ಪ ಖಾರ ಎಲ್ಲ ಕೊಟ್ಟಿದೆ. ಸ್ನ್ಯಾಕ್ಸ್ ಕೇಳ್ತಾರೆ ಸ್ಕೂಲಿಂದ ಬಂದ ತಕ್ಷಣ, ಮಮ್ಮಿ ಏನಾದರೂ ಸ್ನ್ಯಾಕ್ಸ್ ಕೊಡು ಮಮ್ಮಿ ಅಂತ. ಸೊ ಏನಾದರೂ ಇಟ್ಬಿಟ್ಟಿರ್ತೀನಿ, ಅಟ್ಲೀಸ್ಟ್ ಏನೂ ಇಲ್ಲ ಅಂದರೆ ಒಂದು ಲೋಟ ಹಾಲಾದರೂ ಕೊಡ್ತೀನಿ. ಈ ಥರ ಖಾರ, ಡ್ರೈ ಫ್ರೂಟ್ಸ್ ಮನೇಲಿ ಏನಿದೆ ಅಟ್ಲೀಸ್ಟ್ ಒಂದು ಬಾಳೆಹಣ್ಣಿದ್ರು ಸಹ ತಗೊಳ್ರಿ ತಿನ್ನಿ ಅಂತ ಹೇಳಿ ಒಂದು ಬಾಳೆಹಣ್ಣಾದರೂ ಕೊಟ್ಬಿಡ್ತೀನಿ. ಅವ್ರಿಗೆ ಏನೋ ಗೊತ್ತಿಲ್ಲ, ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಅಂತ ಹೇಳಿ ತಿನ್ನೋದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಸ್ನ್ಯಾಕ್ಸ್ ಕೊಡು ಮಮ್ಮಿ ಅಂತ ಕೇಳ್ತಾರೆ. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಸೊ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು, ಇವತ್ತು ಡ್ಯಾನ್ಸ್ ಕ್ಲಾಸು ರಜೆ ಇದೆ. ಸೊ ಡ್ಯಾನ್ಸ್ ಕ್ಲಾಸ್ ಇಲ್ಲ. ಸೊ ಸ್ವಲ್ಪ ಫೀಲ್ಡಿಗೆ ಹೋಗಿ ಬರೋಣ ಅಂತ ಹೇಳಿ ಸೊ ಈಗ ಹೊರಡಬೇಕು. ಸೊ ಇಲ್ಲಿ ಮಕ್ಕಳನ್ನ ಫೀಲ್ಡಿಗೆ ಕರ್ಕೊಂಡ್ಬಂದ್ವಿ ಆಯಿತಾ. ಸೊ ನಮ್ಮ ದೀಕ್ಷು ಅವತ್ತಿಂದ ಕೇಳ್ತಾನೆ ಇದ್ದ, ಮಮ್ಮಿ ಅದು ರಿಂಗು ಮತ್ತು ಅಥ್ಲೆಟಿಕ್ಸ್ ಆಡ್ತಾರಲ್ವ, ನಾವು ಆ ತಟ್ಟೆ ಎಸೆತ ಅಂತ ಹೇಳಿ ಆಡ್ತಾಯಿದ್ವಿ ಚಿಕ್ಕವರಿದ್ದಾಗ ಸ್ಕೂಲಲ್ಲಿ. ಸೊ ಅದು ಕೊಡಿಸು ಮಮ್ಮಿ ಅಂತ ಕೇಳ್ತಾನೆ ಇದ್ದ. ಸೊ ಹಾಗಾಗಿ ಇಲ್ಲಿ ಶಾಪಿಗೆ ಬಂದು ಸೊ ತೊಗೊಂಡ್ವಿ ರಿಂಗು ಮತ್ತು ಇದು ಅಥ್ಲೆಟಿಕ್ಸ್ ತೊಗೊಂಡು ಫೀಲ್ಡಿಗೆ ಬಂದ್ವಿ. ಸೊ ಇಲ್ಲಿ ಆಟ ಆಡ್ರಿ ಅಂತ ಹೇಳಿದರೆ ಅವರಿಗೆ ಬರ್ತಾನೆ ಇಲ್ಲ. ತಟ್ಟೆ ಎಸೆತ ಆಗ್ತಾನೆ ಗಾಳಿಗೆ ಈ ಕಡೆ ಸ್ಟ್ರೇಟ್ ಹೋಗ್ತಾ ಇಲ್ಲ, ಅದು ಹಿಂಗೆ ಸೈಡಿಗೆ ಹೋಗ್ತಾ ಇದೆ. ಮತ್ತು ಇದು ಅವರಿಗೆ ಪ್ರಾಕ್ಟೀಸ್ ಬೇರೆ ಆಗಿಲ್ಲ ಅಲ್ವಾ. ಸೊ ಹೇಗೇಗೋ ಆಟಾಡ್ತಾ ಇದ್ದರು. ಆಮೇಲೆ ರಿಂಗು ಸಹ ಅಷ್ಟೇ ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ. ಸೊ ಇಬ್ಬರು ಟ್ರೈ ಮಾಡ್ತಾನೆ ಇದ್ದರು. ಸೊ ನಾನು ನಮ್ಮ ಮನೆಯವರು ನೋಡಿ ಮಕ್ಕಳ ಈ ಥರ ಆಡಿ ಅಂತ ಹೇಳಿ 1-2 ಸಲ ಹಾಕಿ ಆಟಾಡಿ ತೋರಿಸಿದ್ವಿ. ಮತ್ತು ನಮ್ಮ ದೀಕ್ಷರು ರೊಚ್ಚು ಇಬ್ಬರೂ ಮಮ್ಮಿ ಆಟಾಡು ಮಮ್ಮಿ ನಮ್ಮ ಜೊತೆ, ಏನು ಪಪ್ಪ ನೀನಾದರೂ ಆಟಾಡು ಪಪ್ಪ ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮ್ಮ ಮನೆಯವರು ಹೀಗೆ ಅಂತ ಹೇಳಿ ಅವ್ರ ಜೊತೆ 1-2 ಆಟ ಈ ಥರ ಆಟಾಡಿ ತೋರಿಸಿದ್ರು. ಅವ್ರಿಗೊಂದು ಸ್ವಲ್ಪ ಐಡಿಯಾ ಬಂತು ಹೇಗೆ ಆಟ ಆಡೋದು ಅಂತ ಹೇಳಿ. ಸೊ ಅವರು ಎಲ್ಲ ಆಟಾಡಿ ಹೇಳಿ ಹೋದ್ರು. ಮತ್ತು ನನಗೆ ವಾಕ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಮಮ್ಮಿ ಬಾ ಪಪ್ಪ ಹೋಯ್ತು, ನೀನು ಆಟಾಡು ಅಂತ ಹೇಳಿ. ಸೊ ನಮ್ಮ ಮನೆಯವ್ರು ಸ್ವಲ್ಪ ಅವರಿಗೆ ಎಲ್ಲ ಹೇಳ್ಕೊಟ್ಮೇಲೆ ನಾನು 1-2 ಆಟ ಸರಿ ಆಯಿತು ಆಡಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ರು ಅಂತ ಹೇಳಿ ನಾನು ಆಟಾಡ್ತಾಯಿದ್ದೀನಿ. ನನಗೆ ಇಷ್ಟ ಈ ಥರ ರಿಂಗೆಲ್ಲ ಬ್ಯಾಡ್ಮಿಂಟನ್ ಎಲ್ಲ ಆಟಾಡೋದಕ್ಕೆ. ಸೊ ಹೇಳಿ ಕೊಟ್ಟೆ. ಆಮೇಲೆ ಈ ಥರ ನೋಡಿ, ಆಮೇಲೆ ಫೈನಲಿ ಚೆನ್ನಾಗಿ ಆಟಾಡೋದು ಕಲ್ತರು ಇಬ್ಬರೂ. ಈ ಥರ ಮಿಸ್ ಮಾಡದೆ ಕೆಳಗಡೆ ಬೀಳಿಸ್ತೇನೆ ಕ್ಯಾಚ್ ಮಾಡ್ತಾಯಿದ್ರು. ಸೊ ಏನೇ ಆದರೂ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ. ಸೊ ಹಾಗೆ ಪ್ರಾಕ್ಟೀಸ್ ಆಗಬೇಕು. ಸೊ ಸ್ಟಾರ್ಟಿಂಗ್ ಒಂದು ಆಗ್ತಾಯಿಲ್ಲ, ಕೆಳಗಡೆ ಬೀಳಿಸ್ತಾನೆ ಇದ್ರು. ಫೈನಲಿ ಆಮೇಲೆ ಇಬ್ಬರು ಚೆನ್ನಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆಮೇಲೆ ಅವ್ರನ್ನ ಸರಿ ಆಟಾಡ್ಕೊಳ್ಳಿ ಅಂತೇಳಿ ನಾನಿಲ್ಲಿ ವಾಕ್ ಮಾಡೋದಕ್ಕೆ ಬಂದೆ. ಸೊ ಮಕ್ಕಳು ಆಟ ಆಡ್ಕೊಳ್ತಾ ಇದ್ರು. ಸೊ ಏನೇ ಆಗಲಿ ಮಕ್ಕಳಿಗೆ ಒಂದು ಹೊಸದು ಏನಾದರೂ ಆಟ ಆಡೋದಕ್ಕೆ ತಗೊಂಡ್ವಿ ಅಂತಂದರೆ ಗೇಮಿಂಗ್ ಐಟಮ್ಸ್ ಆಗಿರ್ಬೋದು, ಏನೇ ಒಂದು ಹೊಸದು ತುಂಬ ಖುಷಿ ಪಡ್ತಾರೆ. ಸೊ ಖುಷಿಯಿಂದ ಆಟಾಡ್ಕೊಳ್ತಾ ಇದ್ರು. ಸೊ ಫೀಲ್ಡಲ್ಲಿ ಎಷ್ಟೊತ್ತು ಆಟಾಡಿದ್ರು ಮತ್ತೆ ಮಮ್ಮಿ 1-2 ರೌಂಡ್ ಸೈಕಲ್ ಹೊಡೆದು ಬರ್ತೀವಿ ಮಮ್ಮಿ, ಸೈಕಲೇ ಹೊಡೆದಿಲ್ಲ ಅಂತ ಹೇಳಿ ಮತ್ತೆ ರಿಕ್ವೆಸ್ಟು. ಸರಿ ಆಯಿತು ಬೇಗ ಬನ್ನಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂತ್ರಿ ಅಂತ ಹೇಳಿ ಹೇಳಿದೆ. ಸೊ ಅವ್ರ ಪಪ್ಪ ನೋಡ್ರಿ ಇಲ್ಲಿ ಕಳಿಸ್ತಾ ಇದ್ದಾರೆ. ಇದು ಎ ಬುಕ್ಕಾ? ಎಷ್ಟು ನೋಡಿ ಒಂದಕ್ಕೆ? ಇದರಲ್ಲಿ ಏನು ಎಷ್ಟು? 500 ರೂಪಾಯಿ. 5000? 500 ಕಣ. 500? 5000 ಕೊಟ್ಟು ಯಾರು ತಗೊಳಲ್ಲ. ಹೌ ಏನು ಇಲ್ಲ ಫ್ರೀಯಾಗಿ ಕೊಟ್ಟು ಫಸ್ಟೇ ದುಡ್ಡು ಕಟ್ಟಿದ್ದೀವಿ ಫೀಸ್ ಅಲ್ಲಪ್ಪ. ಇದನ್ನ ನಾವು ಏನು ಹೋಗ್ತಿರಪ್ಪ, ಅದೇ ಗೊತ್ತಾಗ್ತಿಲ್ಲ. ನೀ ನೋಡಿಲ್ಲಿ ತುಂಬ ಇದೆ ಇದರಲ್ಲಿ ತಿಳ್ಕೊಂಡು. ನೀನು ನೋಡಿದ್ರಿ
ಇದು 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 ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಎಲ್ಲ ನೋಡಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೂವಿ ಇಲ್ಲಿ ನೋಡಿ ಇಲ್ಲಿ ಹೆಲ್ಪ್ ಮಾಡಬೇಕು ಏನನ್ನ ತಗೊಳ್ಬೇಕು ಇದು ಟ್ರಾಫಿಕ್ ಮಾಡ್ತೀನಿ ಬರೀ SKIN ಬರೀ. ಸೊ ಮಕ್ಕಳಿಗೆ ಓದ್ಕೊಡ್ತಾ ಇದ್ದೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ. ಇಲ್ಲಿ ನೋಡಿರಿ, ಇಲ್ಲಿ ಹೇಗೆ ಆಯ್ ಮಾಡ್ತಾ ಇದ್ದಾನೆ. ಒಳ್ಳೆ ನಾಟಿ ಬಾಯ್. ಕ್ಯಾಮ್ರಾ ಇತ್ತಲ್ವ, ಸೊ ಅಲ್ಲಿ ಆಯ್ ಮಾಡ್ತಾ ಇದ್ದ. ಸೊ ಅದನ್ನು ನಾನು ಎಡಿಟ್ ಮಾಡಬೇಕಾದ್ರೆ ನೋಡಿ ಅದನ್ನು ಹಾಕಿದೆ, ಇರಲಿ ಚೆನ್ನಾಗಿದೆ ಅಂತೇಳಿ. ಸೊ ಇಲ್ಲಿ ಮಕ್ಕಳಿಗೆ ಓದ್ಕೊಡ್ತಾ ಇದ್ದೆ ಅಲ್ವಾ. ಸೊ AI ಬುಕ್ ಅಂತೇಳಿ ಕೊಟ್ಟಿದ್ದಾರೆ ಸ್ಕೂಲಲ್ಲಿ. ಸೊ ಅದ್ರದ್ದು ಬಗ್ಗೆ ಅವನು ಹೇಳ್ತಾ ಇದ್ದ. ಅವನು ಏನು ಗೊತ್ತಾ, ಟಿ ವಿನೂ ನೋಡ್ಬೇಕಾದ್ರೂ ಅಷ್ಟೇ, ಏನೋ ದೊಡ್ಡ ದೊಡ್ಡ ಮಿಷಿನ್ಸ್ ಯಾವ ಥರ ರಿಪೇರಿ ಮಾಡೋದು, ಈ ಥರ ಒಂಥರ ಎಲೆಕ್ಟ್ರಿಕ್ಸ್, ಈ ಥರ ಎಕ್ಸ್ಪೆರಿಮೆಂಟ್ ಮಾಡೆಲ್ ಈ ಥರ ಆದರೆ ತುಂಬ ಇಂಟ್ರೆಸ್ಟ್ ಪಟ್ಟು ನೋಡ್ತಾ ಇರ್ತಾನೆ. ಸೊ AI ಬುಕ್ಕಲ್ಲಿ ಇತ್ತು ಅದು ದೊಡ್ಡ ದೊಡ್ಡ ಮಿಷಿನ್ಸ್ ಏನೇನೋ ಥರ ಎಕ್ಸ್ಪೆರಿಮೆಂಟ್ ಎಲ್ಲ. ಸೊ ತೋರಿಸ್ತಾ ಇದ್ದ ನನಗೆ, ಮಮ್ಮಿ ಇದೆಲ್ಲ ಮಾಡಬೇಕು, ನನಗೆ ಹೆಲ್ಪ್ ಮಾಡು ಮಮ್ಮಿ ಅಂತ ಹೇಳಿ. ಅಪ್ಪ ನನಗೆ ಬರಲ್ಲ ಕಣೋ ಅಂತ ಹೇಳ್ತಾ ಇದ್ದ. ಹೆಲ್ಪ್ ಮಾಡಬೇಕು, ನಾನು ಹೇಳಿದ್ದು ಎಲ್ಲ ಏನೇನು ಬೇಕೆಲ್ಲ ತಂದು ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದ. ಸರಿ ಆಯಿತು, ತಂದು ಕೊಡೋಣಂತೆ, ಈಗ ಹೋಮ್ವರ್ಕ್ ಮಾಡ್ಕೊ ಅಂತ ಹೇಳಿ ಮಾಡಿಸ್ತಾ ಇದ್ದೆ. ಇದರಲ್ಲಿ ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ನನ್ನ ಮಗನಿಗೆ. ಸೊ ಇಲ್ಲಿ ಮಕ್ಕಳಿಗೆ ಎಲ್ಲ ಓದ್ಕೊಟ್ಟಾಯಿತು. ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು ವಾಶ್ ಮಾಡೋದು. ಸೊ ಎಲ್ಲ ವಾಶ್ ಮಾಡಿಕೊಂಡೆ. ಸ್ವಲ್ಪ ಮುದ್ದೆಗೂ ಇಟ್ಬಿಟ್ಟೆ ನಾನು. ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಜೋಡಿಸೋ ಅಷ್ಟರೊಳಗಡೆ ಮುದ್ದೆ ಎಲ್ಲ ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ. ಆಮೇಲೆ ಚೆನ್ನಾಗೆಲ್ಲ ತಟ್ಕೊಂಡು ಊಟಕ್ಕೆ ಕೊಡೋಣ ಅಂತೇಳಿ. ಸೊ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಒಂದೊಂದ್ಸರಿ ಎಷ್ಟು ಕೆಲಸ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಬೇಕು. ಯಾಕೋ ಗೊತ್ತಿಲ್ಲ, ಇವತ್ತೊಂದು ಸ್ವಲ್ಪ ಸ್ಟ್ರೆಸ್ ಅನಿಸ್ತಾ ಇತ್ತು. ಈಗ ಏನಿಲ್ಲ ಕೆಲಸ. ಏನು ಬೆಳಗ್ಗೆ ಸಾಂಬಾರು ಮಾಡಿದ್ದೆ ಅಲ್ವಾ, ಬ್ರೇಕ್ಫಾಸ್ಟು ಮಾಡಿದಾದ ತಕ್ಷಣ ನಾನು ಮಧ್ಯಾಹ್ನಕ್ಕೂ ಸಾಂಬಾರೆಲ್ಲ ಮಾಡಿಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದು. ಸೊ ನಾನು ಏನು 3 ಟೈಮ್ಸು ಬಿಸಿ ಸಾಂಬಾರೇ ಮಾಡ್ತೀನಿ ಅಂತ ಏನಿಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ಬಾಯ್ಲ್ಡ್ ಎಗ್ ರೈಸ್ ಥರ ಮಾಡಿ ಕೊಟ್ಟಿದ್ದೆ. ಸೊ ಮಧ್ಯಾಹ್ನಕ್ಕೆ ಈ ಥರ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ ಅಲ್ವಾ. ಸೊ ಅದನ್ನೇ ಇತ್ತು. ನೈಟಿಗೂ ಸಹ ಅದೇ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗಿರುತ್ತೆ ಏನೋ 3 ಟೈಮ್ಸು ಬಿಸಿ ಬಿಸಿ ಸಾಂಬಾರು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಮುದ್ದೆ ನಾವು 4 ಜನಕ್ಕೂ ಮಾಡಿಬಿಡ್ತೀನಿ. ಮಕ್ಕಳಿಗೆ ಒಂದು ಚಿಕ್ಕ ಚಿಕ್ಕ ಮುದ್ದೆ ಮಾಡಿಬಿಡ್ತೀನಿ. ಸೊ ಮಕ್ಕಳಿಗೆ ನಾನು ರೂಢಿ ಮಾಡಿದ್ದೀನಿ ಈ ಥರ ಮುದ್ದೆ ಊಟ ಮಾಡೋದು. ಮುದ್ದೆ ಸ್ಟಾರ್ಟಿಂಗ್ ಅವರು ಊಟ ಮಾಡ್ತಾ ಇರಲಿಲ್ಲ. ಮಮ್ಮಿ ಬೇಡ ಮಮ್ಮಿ ಅಂತ ಅನ್ನೋರು. ಚಿಕ್ಕ ಚಿಕ್ಕದಾದರೂ ಕೊಟ್ಬಿಡ್ತೀನಿ. ತುಂಬಾ ಒಳ್ಳೆಯದು ಈ ಥರ ರಾಗಿ ಮುದ್ದೆ. ಎಲ್ಲ ಏಜ್ ಗ್ರೂಪರಿಗೂ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಇನ್ನೂ ಒಳ್ಳೆಯದು. ಕ್ಯಾಲ್ಶಿಯಮ್ ಮತ್ತು ಬೋನ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮಕ್ಕಳಿಗೆ ಈ ಥರ ಒಂದು ದಿವಸದಲ್ಲಿ ಒಂದು ಟೈಮ್ ಮುದ್ದೆ ಮಾಡಿದ್ದನ್ನು ಕೊಡ್ತೀನಿ. ಮತ್ತು ಈ ಥರ ಚಪಾತಿ ಏನಾದರೂ ಮಾಡಿದಾಗ ಕೊಡೋದಿಲ್ಲ ಈ ಥರ ಮುದ್ದೆ. ಸೊ ಈ ಥರ ಸಾಂಬಾರು ಮಾಡಿದಾಗ ಮುದ್ದೆ ಕೊಡ್ತೀನಿ. ಸೊ ಅವರು ಊಟ ಮಾಡ್ಕೊಳ್ತಾರೆ. ಸೊ ಇವಾಗ ಮುದ್ದೆ ಎಲ್ಲ ತಡ್ಕೊಂಡು ಇನ್ನೇನು ಊಟಕ್ಕೆ ಕೊಡಬೇಕು. ಸೊ ಫೈನಲಿ ಮುದ್ದೆ ಎಲ್ಲ ರೆಡಿ ಆಯಿತು. ಸೊ ಮುದ್ದೆ ಸ್ವಲ್ಪ ಕರಡು, ಒಂದು 4 ಪೀಸ್ ಮಾವಿನ ಹಣ್ಣು, ಸ್ವಲ್ಪ ತುಪ್ಪ, ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು, ಗೆಡ್ಡೆಕೋಸು, ಆಲೂಗೆಡ್ಡೆ ಮತ್ತು ಬೀನ್ಸ್ ಕ್ಯಾರೆಟ್ ಹಾಕಿ ಸಾಂಬಾರು ಮಾಡಿದೆ. ತುಂಬಾ ರುಚಿಯಾಗಿ ಬಂದಿತ್ತು. ಈ ಥರ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.